ಹಾಯ್ ಸ್ನೇಹಿತರೆ, ನಮಸ್ಕಾರ ಎಲ್ಲರಿಗೂ. ಹೊಸ ಒಂದು ಪಡಿತರ ಚೀಟಿಗೆ ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸುವ ಪ್ರಕ್ರಿಯೆ ಪ್ರಾರಂಭ ಆಗಿದೆ. ಈ ಒಂದು ವಿಡಿಯೋದಲ್ಲಿ ಯಾರೆಲ್ಲ ಒಂದು ಅರ್ಜಿ ಸಲ್ಲಿಸ್ಬೋದು, ಕೊನೆಯ ದಿನಾಂಕ ಏನು ಮತ್ತು ಯಾವೊಂದು ಟೈಮಿಂದ ಯಾವೊಂದು ಟೈಮಿಗೆ ಈ ಒಂದು ಹೊಸ ರೇಷನ್ ಕಾರ್ಡ್ ಅರ್ಜಿ ಸಲ್ಲಿಸೋಕ್ಕೆ ಅವಕಾಶ ಇದೆ, ಯಾವೊಂದು ಸೆಂಟ್ರ್ನಲ್ಲಿ ಗ್ರಾಮವನ್ನಾಗಿರ್ಬೋದು, ಬೆಂಗಳೂರನ್ನಾಗಿರ್ಬೋದು ಮತ್ತು ಕರ್ನಾಟಕ ಒಂದು ಕೇಂದ್ರದಲ್ಲಿ ಅರ್ಜಿ ಸಲ್ಲಿಸೋಕೆ ಅವಕಾಶ ಇದೆಯಾ ಇಲ್ಲ ಅಂತ ನಿಮಗೆ ಸಂಪೂರ್ಣವಾದ ಮಾಹಿತಿಯನ್ನು ವಿಡಿಯೋನ ಕೊಡ್ತಾ ಹೋಗ್ತೀನಿ. ವಿಡಿಯೋನ ಪೂರ್ತಿಯಾಗಿ ಎಲ್ಲೂ ಕೂಡ ಸ್ಕಿಪ್ ಮಾಡಿದ್ರೆ ನೋಡಿ ಅರ್ಥ ಆಗುತ್ತೆ. ಸ್ನೇಹಿತರೆ, ಒಂದು ಹೊಸ ಒಂದು ಪಡಿತರ ಚೀಟಿಗೆ ನ್ಯೂ ರೇಷನ್ ಕಾರ್ಡ್ ಆನ್ಲೈನ್ ಅಪ್ಲಿಕೇಶನ್ ಪ್ರಾರಂಭವಾಗಿದೆ. ಇದು ಕೇವಲ ಇವತ್ತು ಮಾತ್ರ ಲಭ್ಯ ಇರುತ್ತೆ ಅಂತ ಹೇಳ್ಬೋದು. 23/1/2025 ಅಂತ ಕೊಟ್ಟಿದ್ದಾರೆ. ಇದೇ ದಿನಾಂಕ ಇವತ್ತು ಮಾತ್ರ 3 ಗಂಟೆಯಿಂದ 5 ಗಂಟೆವರೆಗೂ ಅವಕಾಶವನ್ನು ಕೊಟ್ಟಿದ್ದಾರೆ ಹೊಸ ಒಂದು ಪಡಿತರ ಚೀಟಿಗೆ. ಯಾರೆಲ್ಲ ನೀವು ಹೊಸ ಒಂದು ಪಡಿತರ ಚೀಟಿಗೆ ಅರ್ಜಿ ಸಲ್ಲಿಸಬೇಕಂತ ಅಂದ್ಕೊಂಡಿದ್ದೀರಾ ಅಂಥವರು ಇವತ್ತು ಮಧ್ಯಾಹ್ನ 3 ಗಂಟೆಗೆ ಹೋಗಿ ನೀವು ನಿಮ್ಮ ಹತ್ತಿರದ ಒಂದು ಕರ್ನಾಟಕ ಒನ್, ಗ್ರಾಮ ಒನ್ ಅಥವಾ ಬೆಂಗಳೂರು ಒನ್ ಕೇಂದ್ರ ಇದ್ದರೆ ಅಲ್ಲಿ ಹೋಗಿ ನೀವು 3 ಗಂಟೆಗೆ ಹೋಗಿ ನೀವು ಅಪ್ಲಿಕೇಶನನ್ನು ಹಾಕ್ಕೊಳ್ಳಿ. ಯಾವುದೇ ರೀತಿ OTP ಮುಖಾಂತರ ಹಾಕೋಕ್ಕೆ ಅವಕಾಶ ಇರೋದಿಲ್ಲ. ಬಯೋಮೆಟ್ರಿಕ್ ಬೆರಳಚ್ಚು ಮುಖಾಂತರನೇ ರೇಷನ್ ಕಾರ್ಡನ್ನು ಮಾಡ್ಕೋಬೇಕಾಗುತ್ತೆ. ಹಾಗಾಗಿ ಮಧ್ಯಾಹ್ನ 3 ಗಂಟೆಯಿಂದ 5 ಗಂಟೆವರೆಗೂ ಸಮಯ ಇದೆ. ಈ ಒಂದು ಸಮಯದಲ್ಲಿ ಹೋಗಿ ನೀವು ಹೊಸ ಒಂದು ರೇಷನ್ ಕಾರ್ಡ್ಗೆ ಅರ್ಜಿಯನ್ನು ಸಲ್ಲಿಸ್ಕೊಳ್ಳಿ. ಹೊಸ ಒಂದು ರೇಷನ್ ಕಾರ್ಡ್ ಅರ್ಜಿ ಸಲ್ಲಿಸಬೇಕಂದ್ರೆ ಮಿನಿಮಮ್ಮು 3 ಜನ ಇರಬೇಕಾಗುತ್ತೆ. ನಿಮಗೆ ಮೆಂಬರು 3 ಜನ ಮೆಂಬರ್ ಇದ್ದರೆ ಮಾತ್ರ ನಿಮಗೆ ಒಂದು ಅರ್ಜಿ ಸಲ್ಲಿಸೋಕ್ಕೆ ಅವಕಾಶ ಇದೆ. ಗಂಡ, ಹೆಂಡತಿ ಅಥವಾ ಮಕ್ಕಳು, ಮಗ ಅಥವಾ ಮಗಳು 3 ಜನ ಇರಬೇಕಾಗುತ್ತೆ. ಮಿನಿಮಮ್ 3, ಮ್ಯಾಕ್ಸಿಮಮ್ ಎಷ್ಟು ಬೇಕಾದ್ರೂ ಇರ್ಬೋದು. ಅದು 5 ಜನ, 6 ಜನ, 10 ಜನ ಕೂಡ ಇರ್ಬೋದು. ಮಿನಿಮಮ್ 3 ಜನ ಇರಲೇಬೇಕು. ಮತ್ತು ಎಲ್ಲ ಒಂದು ಅಭ್ಯರ್ಥಿಗಳ ಒಂದು ಆಧಾರ್ ಕಾರ್ಡ್ ಇರಲೇಬೇಕು. ಮತ್ತು ಒಬ್ಬರದು ಕಾಸ್ಟ್ ಇನ್ಕಮ್ ಇರಬೇಕಾಗುತ್ತೆ. ತಂದೆ ಅಥವಾ ತಾಯಿದು ಕಾಸ್ಟ್ ಇನ್ಕಮ್ ಇರಬೇಕಾಗುತ್ತೆ. ಒಬ್ಬರದ್ದು ಕಾಸ್ಟ್ ಇನ್ಕಮ್ ಇದ್ದರೆ ನಡೆಯುತ್ತೆ. ಯಾಕಂದರೆ ಸರ್ವರ್ ತುಂಬಾ ಬಿಜಿ ಇರುತ್ತೆ. ಹಾಗಾಗಿ ನಿಮ್ಮದು ಹತ್ತಿರದ ಒಂದು ಗ್ರಾಮ ಒನ್, ಕರ್ನಾಟಕ ಒನ್, ಬೆಂಗಳೂರು ಒನ್ ಕೇಂದ್ರಕ್ಕೆ ಹೋಗಿ ಅರ್ಜಿಯನ್ನು ಸಲ್ಲಿಸ್ಕೊಳ್ಳಿ. ಕೇವಲ ಇವತ್ತು ಮಾತ್ರ ಇರೋದು. ಸೊ ನಾಳೆನೂ ಕೊಡ್ತಾರೆ ಅಂತ ಹೇಳ್ತಾ ಇದ್ದಾರೆ, ಬಟ್ ಕನ್ಫರ್ಮ್ ಇಲ್ಲ. ಸೊ ನಾಳೆನೂ ಕೊಡ್ಬೋದು ಅಂತ ಅಂದ್ಕೊಂಡಿದ್ದೀವಿ. ಸೊ ಇವತ್ತು ಮಾತ್ರ ಸದ್ಯಕ್ಕೆ ಅಪ್ಡೇಟ್ ಇವತ್ತಿಂದ ಮಾತ್ರ ಇದೆ. ಸೊ ನಾಳೆ ಕೊಟ್ಟರೆ ಮತ್ತೆ ನಾಳೆ ಒಂದು ವಿಡಿಯೋ ಮಾಡಿ ನಿಮಗೆ ಮತ್ತೆ ನಾಳೆ ಇನ್ಫಾರ್ಮೇಷನ್ ಕೊಡ್ತೇನೆ. ನಾಳೆ ಕೂಡ ಅರ್ಜಿ ಸಲ್ಲಿಸೋಕ್ಕೆ ಅವಕಾಶ ಇದ್ದರೆ ಹೇಳ್ತೀನಿ, ಸಲ್ಲಿಸ್ಕೊಂತ್ರಿ. ಮತ್ತು ಈ ಒಂದು ಅರ್ಜಿ ಸಲ್ಲಿಸೋಕ್ಕೆ ಆವಾಗಲೇ ಹೇಳಿದೆ ನಿಮಗೆ, ಕಂಪಲ್ಸರಿ ಆಧಾರ್ ಕಾರ್ಡ್ ಇರಬೇಕು, ಜಾತಿ ಪ್ರಮಾಣ ಪತ್ರದ ಒಬ್ಬರದು ಇರಬೇಕು ಮತ್ತು ನಿಮ್ಮ ರೇಷನ್ ಅಂಗಡಿ ಸಂಖ್ಯೆ ನಿಮಗೆ ಗೊತ್ತಿರಬೇಕಂತ ಕೊಟ್ಟಿದ್ದಾರೆ. ಅಂದರೆ ನೀವು ಯಾವ ಏರಿಯಾದಲ್ಲಿ ಅಥವಾ ಯಾವ ಊರಲ್ಲಿ ಇದ್ದೀರಾ ಆ ಊರಿನ ಒಂದು ರೇಷನ್ ಅಂಗಡಿ ಇರುತ್ತೆ. ಆ ಒಂದು ರೇಷನ್ ಅಂಗಡಿಯ ನಂಬರ್ ಇರುತ್ತೆ ಒಂದು. ಆ ನಂಬರ್ ಮುಂದೆ ಹೆಸರು ಇರುತ್ತೆ, ಅಂಗಡಿ ಹೆಸರು ಮತ್ತು ಅಂಗಡಿ ನಂಬರ್ ಇರುತ್ತೆ. ಆ ನಂಬರ್ ನಿಮಗೆ ಗೊತ್ತಿರಬೇಕಾಗುತ್ತೆ. ಅಂದ ಮಾತ್ರ ನಿಮ್ಮ ಒಂದು ರೇಷನ್ ಕಾರ್ಡು ಯಾವ ಒಂದು ಅಂಗಡಿಗೆ ಹೋಗಬೇಕು ಅದಕ್ಕೆ ಕರೆಕ್ಟಾಗಿ ಅದೇ ಒಂದು ಅಂಗಡಿಗೆ ಅಲಾಟ್ಮೆಂಟ್ ಆಗುತ್ತೆ. ಸೊ ಇದಿಷ್ಟು ಈ ಒಂದು ಹೊಸ ಒಂದು ಪಡಿತರ ಚೀಟಿಗೆ ಆನ್ಲೈನ್ ಮುಖಾಂತರ ಅರ್ಜಿ ಆಹ್ವಾನ ಆಗಿರೋ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದೀನಿ. ಯಾಕೆಂದರೆ ಇವತ್ತು ಒಂದು ದಿನ ಮಾತ್ರ ಅಂತ ಹೇಳ್ತಾ ಇದ್ದಾರೆ. ಸೊ ನಾಳೆ ಲಭ್ಯ ಇದ್ದರೆ ನಾಳೆ ಕೂಡ ತಿಳಿಸ್ತೇನೆ. ಮಧ್ಯಾಹ್ನ 3 ಗಂಟೆಯಿಂದ 5 ಗಂಟೆವರೆಗೂ ನೀವು ಈ ಒಂದು ರೇಷನ್ ಕಾರ್ಡನ್ನು ಅರ್ಜಿಯನ್ನು ಸಲ್ಲಿಸ್ಕೋಬೋದು. ಸೊ ಈ ಒಂದು ಮಾಹಿತಿ ನಿಮಗೆ ಉಪಯುಕ್ತ ಆಗಿದೆ ಅಂತ ಅಂದ್ಕೊತೀನಿ. ಈ ಥರ ಇನ್ನೊಂದು ಹೊಸ ಒಂದು ಅಪ್ಡೇಟ್ನೊಂದಿಗೆ ಮತ್ತೊಂದು ವಿಡಿಯೋದಲ್ಲಿ ನಿಮ್ಮನ್ನು ಭೇಟಿ ಆಗ್ತೀನಿ ಅಂತ ಹೇಳ್ತಾ, ಏನಾದರೂ ಡೌಟ್ಸ್ಗಳಿದ್ದರೆ ಕಮೆಂಟ್ ಮಾಡಿ, ಕಮೆಂಟಲ್ಲಿ ಉತ್ತರವನ್ನು ಕೊಡ್ತೀನಿ ಅಂತ ಹೇಳ್ತಾ, ಹಾಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೂ ಇತರರಿಗೆ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ, ಥ್ಯಾಂಕ್ಸ್ ಫಾರ್ ದ ವಾಚಿಂಗ್.